ಎಸ್ ಸಮಯ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ಅವರಿಬ್ಬರೇ ರಾಜಕಾರಣ ಮಾಡಲಿ, ನಾವೆಲ್ಲ ಯಾಕೆ ಬೇಕು? ಡಿಕೆಶಿ ಅಧಿಕಾರ ಹಂಚಿಕೆ ಹೇಳಿಕೆಗೆ ಪರಮೇಶ್ವರ್ ಸಿಡಿಮಿಡಿ. ಸಿದ್ದು ಡಿಕೆಶಿ ಮೇಲೆ ನೇರವಾಗಿಯೇ ಗರಂ ಆದ ಪರಮೇಶ್ವರ್. ಒಪ್ಪಂದ ಆಗಿದ್ದರೆ ಅವರಿಬ್ಬರೇ ರಾಜಕಾರಣ ಮಾಡಲಿ, ಬೇರೆಯವರು ಇರೋದು ಬೇಡವೇ ಎಂದು ಪ್ರಶ್ನಿಸಿದ ಪರಂ. ಅಧಿಕಾರ ಹಂಚಿಕೆ ರೀತಿ ಒಪ್ಪಂದ ಆಗಿರೋಕೆ ಸಾಧ್ಯವೇ ಇಲ್ಲ. ಅಧಿಕಾರ ಹಂಚಿಕೆ ಬಗ್ಗೆ ಒಪ್ಪಂದ ಆಗಿರುವ ವಿಚಾರ ನನಗೆ ಗೊತ್ತಿಲ್ಲ. ಈ ಬಗ್ಗೆ ದೆಹಲಿ ಮತ್ತು ರಾಜ್ಯದಲ್ಲಿ ಇಬ್ಬರು ಮೂವರನ್ನ ಕೇಳಿದ್ದೀನಿ. ಒಪ್ಪಂದ ಆಗಿದೆ ಅಂತ ಯಾರೂ ಹೇಳಿಲ್ಲ. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಯಾವ ಅರ್ಥದಲ್ಲಿ ಹೇಳಿದ್ದಾರೋ ನನಗೆ ಗೊತ್ತಿಲ್ಲ ಅಂತ ಡಾಕ್ಟರ್ ಜಿ ಪರಮೇಶ್ವರ್ ಸಿಡಿಮಿಡಿಗೊಂಡಿದ್ದಾರೆ. ಇನ್ನು ಸಿದ್ದು ಮತ್ತು ಡಿಕೆಶಿ ಮೇಲೆ ನೇರವಾಗಿಯೇ ಗರಂ ಆಗಿರುವಂಥದ್ದು ಪರಮೇಶ್ವರ್. ಈಗ ಒಪ್ಪಂದ ಆಗಿದೆ ಎನ್ನುವುದಾದರೆ ನಾವೆಲ್ಲ ಯಾಕಿರಬೇಕು? ಅವರಿಬ್ಬರೇ ರಾಜಕಾರಣ ನಡೆಸಲಿ, ಬೇರೆಯವರು ಇರೋದು ಬೇಡವೇ? ಈ ರೀತಿ ಒಪ್ಪಂದ ಆಗಿರೋಕೆ ಸಾಧ್ಯವಿಲ್ಲ ಅಂತ ಪರಮೇಶ್ವರ್ ಹೇಳಿದ್ದಾರೆ. ಈಗ ಹೈಕಮಾಂಡ್ ಅಂತಿಮವಾಗಿ ಏನು ತೀರ್ಮಾನ ಮಾಡುತ್ತೆ ಅದಕ್ಕೆ ನಾವು ಬದ್ಧರಾಗಿರ್ತೀವಿ ಅಂತ ಪರಮೇಶ್ವರ್ ಹೇಳಿದ್ದಾರೆ. ನಾವ್ಯಾರೂ ಕೂಡ ಹೈಕಮಾಂಡ್ ಅನ್ನ ಬಿಟ್ಟು ಹೋದವರಲ್ಲ. ಹೈಕಮಾಂಡ್ ತೀರ್ಮಾನವೇ ಅಂತಿಮ. ಹೀಗಾಗಿ ನಾವು ಹೈಕಮಾಂಡ್ ತೀರ್ಮಾನವನ್ನು ಒಪ್ಕೊಳ್ತೀವಿ ಅಂತ ಪರಮೇಶ್ವರ್ ಹೇಳಿದ್ದಾರೆ. ಹಾಗೆಯೇ ಸಿದ್ದು ಮತ್ತು ಡಿಕೆಶಿ ಮೇಲೆ ನೇರವಾಗಿ ಗರಂ ಆಗಿದ್ದಾರೆ.